ಗೌರವಿತ ಮುಖ್ಯಮಂತ್ರಿಗಳ ಬಗ್ಗೆ ಆರೋಪವನ್ನು ಬಂದಾಗ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಮಾಡಿದಾಗ ಅದು ವಿರುದ್ಧ ಹೈಕೋರ್ಟ್ ಅಲ್ಲಿ ರಿಟರ್ನ್ ಹಾಕುವಂತ ಪ್ರಯತ್ನವನ್ನು ಸರ್ಕಾರ ಗೌರವಿತ ಮುಖ್ಯಮಂತ್ರಿಗಳು ಮಾಡಿದಾಗ ಇದು ಸ್ಪಷ್ಟವಾಗಿ ಕಳೆದ ಒಂದು ತಿಂಗಳಿಂದ ನ್ಯಾಯಸಮ್ಮತವಾಗಿ ನ್ಯಾಯಾಲಯ ಎಲ್ಲದೂ ಕೂಡ ಚರ್ಚೆಗಳನ್ನ ನೋಡಿ ಇವತ್ತು ಫೈನಲ್ ವರ್ಡಿಕ್ಟ್ ಅನ್ನು ಕೊಟ್ಟು ಮುಖ್ಯಮಂತ್ರಿಗಳ ಅರ್ಜಿಯನ್ನ ತಿರಸ್ಕಾರವನ್ನ ಮಾಡಿ ಸೂಕ್ತವಾದಂತಹ ತನಿಖೆಯನ್ನ ಮಾಡಬೇಕು ಅಂತ ಆದೇಶವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಳೆದ 2 ತಿಂಗಳಿಂದ ಬಿಜೆಪಿಯ ಮುಖಂಡರುಗಳ ನೇತೃತ್ವದಲ್ಲಿ ಪಾದಯಾತ್ರೆಗಳು ಹೋರಾಟದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ರಾಜ್ಯಪಾಲರ ಬಗ್ಗೆ ಹಗುರ ಮಾತಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಮಂತ್ರಿಗಳು, ಕ್ಯಾಬಿನೆಟ್ನ ಮಂತ್ರಿಗಳು ಈಗಲೂ ಕೂಡ ಇವತ್ತು ನ್ಯಾಯಾಲಯ ಆದೇಶ ಮಾಡಿದ್ರು ಕೂಡ ಇವತ್ತು ಮೇಲ್ಮನೆ ಇದೆ, ನಾವು ಅಲ್ಲಿ ನೋಡ್ಕೊಂತೀವಿ, ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಏನಾಗಿದೆ, ಈ ರೀತಿ ಹಗುರ ಮಾತಾಡುವಂತ ಒಂದು ಬಂಡತನದ ಒಂದು ಪ್ರಯತ್ನ ಪ್ರದರ್ಶನ ಇವತ್ತು ಕ್ಯಾಬಿನೆಟ್ನ ಮಂತ್ರಿಗಳು ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬಿಜೆಪಿ ಈಗೂ ಕೂಡ ಒತ್ತಾಯನ ಮಾಡುತ್ತೆ. ಕರ್ನಾಟಕದ ನೆಲ ಅತ್ಯಂತ ಶಾಂತಿ, ನೆಮ್ಮದಿಗೆ ಮತ್ತೆ ನ್ಯಾಯಕ್ಕೆ ಒಂದು ತಳಪಾಯ ಹಾಕೊಟ್ಟಂತ ಒಂದು ಕ್ಷೇತ್ರ ಇದು. ಹಾಗೆ ಈ ಕರ್ನಾಟಕದ ಜನರ ಒಂದು ಗೌರವವನ್ನು ಉಳಿಸೋ ದೃಷ್ಟಿಯಿಂದ ಚಿಂತನೆ ಮಾಡಿ ಈಗಲಾದರೂ ಕೂಡ ಇವತ್ತೇನು ನಿಮ್ಮ ಬಗ್ಗೆ ಆರೋಪ ಬಂದಿದೆ, ನಾವು ಕೂಡ ಆರೋಪಿತ ನಾವೇನು ಹೇಳ್ತಾ ಇಲ್ಲ, ಆರೋಪ ನಿಮಗೆ ಬಂದಿದೆ. ಈ ಆರೋಪವನ್ನ, ಈ ತನಿಖೆಯನ್ನ ನೀವು ಎದುರಿಸಿ ನಿರಪರಾಧ ಅಂದ್ರೆ ಮತ್ತೆ ವಾಪಸ್ ನೀವು ಬಂದು ಕೂತ್ಕೊಂಡು ನಮಗೆ ಸಂಬಂಧ ಇಲ್ಲದ ವಿಚಾರ. ಆದ್ರೆ ಈಗ ನಿಮ್ಮ ಮೇಲೆ ಆರೋಪ ಏನು ಬಂದಿದೆ, ಈ ಕ್ಷಣಕ್ಕೆ ರಾಜೀನಾಮೆನ ಕೊಡಬೇಕು ಅಂತೇಳಿ ಇವತ್ತು ನಮ್ಮ ಬಿಜೆಪಿಯ ಶಿವಮೊಗ್ಗ ಕ್ಷೇತ್ರದ ಎಲ್ಲ ನೇತೃತ್ವದಲ್ಲಿ ಈಗಾಗಲೇ ಹೋರಾಟ ಆಗಿದೆ. ರಾಜ್ಯದಲ್ಲಿ ಇವತ್ತು ಹೋರಾಟ ಆಗ್ತಾ ಇದೆ. ರಾಷ್ಟ್ರದಲ್ಲೂ ಕೂಡ ಅನೇಕ ರಾಜ್ಯದಲ್ಲಿ ಬೇರೆ ಬೇರೆಯ ಬುದ್ಧಿಜೀವಿಗಳು, ಬೇರೆ ಬೇರೆ ರಾಜಕೀಯ ಮುತ್ಸದಿಗಳು ಈಗಾಗಲೇ ಹೇಳಿಕೆಗಳನ್ನ ನಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ನಾನು ಈಗಾಗಲೇ ನೋಡ್ತಾ ಇದ್ದೇನೆ. ಹಾಗಾಗಿ ಈಗಲಾದ್ರೂ ಕೂಡ ಕರ್ನಾಟಕದ ಗೌರವನ ಉಳಿಸೋ ದೃಷ್ಟಿಯಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸೂಕ್ತವಾದ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೇವೆ. ಸರ್, ಆ ರೀತಿಯಂತ ರಾಜಭವನವನ್ನ ದುರುಪಯೋಗಿಸಿಕೊಂಡು ಸರ್ಕಾರವನ್ನ ಬೀಳಿಸಿದಂತ ಉದಾಹರಣೆಗಳು ಕಾಂಗ್ರೆಸ್ಸಿನ ಒಂದು ಪರಂಪರೆಯಲ್ಲೇ ಅವ್ರ ರಕ್ತದಲ್ಲೇ ಬಂದಿರೋದು ಅನೇಕ ಉದಾಹರಣೆಗಳನ್ನ ನಾನು ಹೇಳ್ಬೋದು. ಆದ್ರೆ ಇವತ್ತು ಪಾರದರ್ಶಕವಾಗಿ ಇವತ್ತು ನ್ಯಾಯಾಲಯದಲ್ಲಿ ಪರ ವಿರೋಧ ಎಲ್ಲ ರೀತಿಯ ಚರ್ಚೆಯನ್ನ ಅದು ಈ ಬಾರಿ ವರ್ಚುವಲ್ ಮುಖಾಂತರ ಇಡೀ ದೇಶದ ಜನ ನೋಡುವಂತ ಒಂದು ಅವಕಾಶ ನಮಗೆ ನ್ಯಾಯಾಲಯ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಎಲ್ಲದೂ ಕೂಡ ಜನರು ನೋಡಿದ್ದಾರೆ, ಕೇಳಿದ್ದಾರೆ, ಪತ್ರಿಕೆ ಮಾಧ್ಯಮ ಮುಖಾಂತರ ಜನರಿಗೆ ಮುಟ್ಟಿದೆ. ಹಾಗಾಗಿ ಈಗಲಾದ್ರೂ ಕೂಡ ಈ ರೀತಿಯಂತ ಸುಳ್ಳು ಆರೋಪವನ್ನ ರಾಜಭವನ, ಬಿಜೆಪಿ ಇನ್ನೊಂದು ಅಂತೇಳಿ ರಾಜಕೀಯ ರಕ್ಷಣೆಯನ್ನ ಪಡೆದುಕೊಳ್ಳದೆ ಗೌರವಯುತವಾಗಿ ನಿರ್ಗಮಿಸಬೇಕು ಅಂತ ನಾವು ಒತ್ತಾಯನ ಮಾಡ್ತೇವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ, ಹಲವಾರು ಹಗರಣಗಳ ವಿರುದ್ಧ ನಿರಂತರವಾದಂಥ ಹೋರಾಟಗಳನ್ನು ನಾವು ಮಾಡ್ತಾ ಬಂದ್ವಿ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕೇವಲ 3 ದಿನದಲ್ಲಿ ಒಂದು ಪಾದಯಾತ್ರೆಯ ಮೂಲಕ ಇಡೀ ನಮ್ಮ ಕರ್ನಾಟಕ ಜನತೆಗೆ ಮಾಡ್ತಾ ಇರುವಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನು ಮಾಡಿದಂಥದ್ದು ಮತ್ತು ಏನು ರಾಜ್ಯಪಾಲರ ಮೇಲೆ ಇವರು ಹೇಳಿದಂಥ ಎಲ್ಲ ಆರೋಪಗಳು ಇವತ್ತು ಸುಳ್ಳಾಗಿದೆ. ಹೈಕೋರ್ಟ್ ಪೀಠ ಇವತ್ತು ಅದನ್ನ ಎತ್ತಿ ಹಿಡಿದಿದೆ ಅಂದ್ರೆ ಅವರು ಯಾವುದೇ ತನಿಖೆಗಳನ್ನ ಮಾಡದೇನೆ ಅವ್ರು ಎತ್ತಿ ಹಿಡಿಯೋಕೆ ಸಾಧ್ಯ ಇಲ್ಲ. ತನಿಖೆಗಳ ಮುಖಾಂತರ ಇವತ್ತು ಹೈಕೋರ್ಟ್ ಪೀಠ ಇವತ್ತು ಹೇಳಿದೆ, ರಾಜ್ಯಪಾಲರು ಮಾಡಿದ್ದು ಸರಿ ಇದೆ, ನೀವು ಅದನ್ನ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥದ್ದು ಸರಿ ಇದೆ, ಮುಂದುವರಿರಿ ಅಂತ ಹೇಳಿರೋದಕ್ಕೆ ಇವತ್ತು ಸಿಕ್ಕ ಜಯ. ಹಾಗಾಗಿ ತಕ್ಷಣ ರಾಜೀನಾಮೆ ಕೊಡಬೇಕು. ನಮ್ಮ ಹೋರಾಟ ನಾವು ಮಾಡ್ತಾನೆ ಇದ್ದೀವಿ. ಆದರೆ ಬಂಡ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಬಂಡತನದ ಪರಮಾವಧಿ ಅಂದ್ರೆ ನಮ್ಮ ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯನವರಿಗೆ ಈ ರೀತಿಯಾದಂಥ ಆರೋಪಗಳು ಬಂದಾಗಲೂ ತನಗೆ ಅನ್ನಿಸ್ತಾ ಇಲ್ಲ ನಾನು ಆರೋಪ ಮಾಡಿದ್ದೀನಿ, ಹೈಕೋರ್ಟ್ ಈ ಥರ ಹೇಳಿದೆ ಅಂತ. ದಯಮಾಡಿ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆದು ತನಿಖೆಯಲ್ಲಿ ಏನಾದರೂ ಆರೋಪ ಮುಕ್ತರಾದ್ರೆ ಅವರು ವಾಪಸ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರು ರಾಜೀನಾಮೆ ಕೊಡಿ ಅಂತ ಹೇಳಿ ಈ ಹೋರಾಟವನ್ನು ಮುಂದುವರಿಸ್ತೇವೆ. ಹಿಂದೆ ನಡೆದಂತ ಆರೋಪಗಳಲ್ಲಿ ಶ್ರೀಯುತ ಬಂಗಾರಪ್ಪನವರು, ಯಡಿಯೂರಪ್ಪನವರು, ಈಶ್ವರಪ್ಪನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಬಂದಾಗ ಅದು ಸಂಸತ್ತಿಗೆ ಒಂದು ವಿಚಿತ್ರವಾಗಿ, ಅಂದರೆ ನಮ್ಮ ರಾಜ್ಯಪಾಲರ
ಅವರು ಬಿಜೆಪಿಯವ್ರ ಜೊತೆ ಮರ್ಜ್ ಆಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಹೊರಿಸಿರುವಂತ ಈ ಕಾಂಗ್ರೆಸ್ ಸರ್ಕಾರ, ನಿರಂತರವಾಗಿ ಸಂವಿಧಾನದ ವಿರುದ್ಧ ಬಂದಂತ ಈ ಕಾಂಗ್ರೆಸ್ ಸರ್ಕಾರ ಅವರಿಗೆ ನಿಜವಾಗ್ಲೂ ಮರ್ಯಾದೆ ಇದ್ರೆ ಇವತ್ತು ಹೈಕೋರ್ಟ್ನ ತೀರ್ಪಿನ ಮೇರೆಗೆ ಅವರು ತಮ್ಮ ರಾಜೀನಾಮೆಯನ್ನ ಕರ್ನಾಟಕದ ರಾಜ್ಯದ ಗೌರವವನ್ನು ಉಳಿಸೋದಕ್ಕೋಸ್ಕರ ಕೊಡಲೇಬೇಕು ಅಂತ ಈ ಸಮಯದಲ್ಲಿ ಎಲ್ಲರ ಸಮಸ್ತ ಜನತೆಯ ಪರವಾಗಿ ನಾವು ಅವರಿಗೆ ವಿನಂತಿಯನ್ನ ಮಾಡಿಕೊಡ್ತೇವೆ.